ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇಂದು ಏನು ಕಲಿಯುತ್ತೇವೆ, ಕ್ಲಾಸ್ ನಂಬರ್ 7ನಲ್ಲಿ ಸಂವಿಧಾನದ ಭಾಗಗಳನ್ನು ಮಾತ್ರ ನಾವು ಇವತ್ತು ಕಲಿಯುತ್ತೇವೆ. ಸೊ ನಿನ್ನೆ ಏನು ಕಲ್ತ್ವಿ, ಕ್ಲಾಸ್ 6ಅಲ್ಲಿ ನಾವು ಅನುಸೂಚಿಗಳನ್ನು ಕಲ್ತ್ವಿ. ಮುಂಚೆ ಎಷ್ಟಿದ್ವು, ಈಗ ಎಷ್ಟು ಆದವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ನಾವೇನು ಮಾಡೋಣ, ಭಾಗಗಳನ್ನು ತಿಳಿದುಕೊಳ್ಳೋಣ. ಸೊ ಮೂಲತಃ ಸಂವಿಧಾನದಲ್ಲಿ ಎಷ್ಟಿದ್ವು, 22 ಭಾಗಗಳಿದ್ವು. ಪ್ರಸ್ತುತ ಎಷ್ಟದವು, 25 ಭಾಗಗಳದವು. ಸೊ 1 by 1 ಭಾಗವನ್ನು ನೋಡ್ಕೊತ ಬಂದ್ಬಿಡೋಣ. ಸೊ ಮೊದಲನೇ ಭಾಗ ಏನು, ಭೂಪ್ರದೇಶ. ಏನು, ಭೂಪ್ರದೇಶ. ಇದು ಆರ್ಟಿಕಲ್ 1ರಿಂದ 4 ಮಟ್ಟ ಅದ. ಸೆಕೆಂಡ್ ಒನ್ ಏನು, ಪೌರತ್ವ. ಯಾವುದು, ಪೌರತ್ವ. ಇದು 5ರಿಂದ 11. ಇಲ್ಲಿ ವಿಧಿ ಅಂತ ಬರೆದು ಬಿಟ್ಟಿರ್ತಾರೆ, ನಿಮಗೂ ಕನ್ಫ್ಯೂಸ್ ಬೇಡ. ನೆಕ್ಸ್ಟ್ ಥರ್ಡ್ ಒನ್ ಏನು, ಮೂಲಭೂತ ಹಕ್ಕುಗಳು. ಏನು, ಮೂಲಭೂತ ಹಕ್ಕುಗಳು. ಇದು ಎಲ್ಲಿಂದ, ವಿಧಿ 12ರಿಂದ 35. ಸೊ ನಾಲ್ಕನೇದೇನು, DPSP ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ವಿಧಿ 36ರಿಂದ 51. ಸೊ 5ನೇದ್ದು ಅಥವಾ ಇದನ್ನು 4A ಅಂತ ಕರೀತಾರೆ. ಏನಿದು, ಮೂಲಭೂತ ಕರ್ತವ್ಯಗಳು. 4A ಯಾಕೆ ಬಂತಂದ್ರೆ ಇದನ್ನ ಆ್ಯಡ್ ಮಾಡಿರ್ತಾರೆ. ಸೊ ಇದನ್ನ ಆ್ಯಡ್ ಯಾವಾಗ ಮಾಡ್ಯಾರ ಅಂತಂದು ಎಲ್ಲ ವಿಧಿ ಮುಗಿದ ಮೇಲೆ ಲಾಸ್ಟಿಗೆ ಹೇಳ್ತಾರಂತ. ಸೊ ಇಲ್ಲಿ ವಿಧಿ 51A ಅಷ್ಟೇ ಬರ್ತದೆ. ನೆಕ್ಸ್ಟ್ ಒನ್ ಏನು, ಭಾಗ, ಇದಕ್ಕೆ 5 ಅಂತ ಕರೆದು ಬಿಡ್ರಿ, ಬೆಟರ್. ಇದು 5 ಬೇಡ, ಇದು 4A ಅಂತ ಇರಲಿ. ಸೊ ಭಾಗ 5 ಏನು, ಕೇಂದ್ರ ಸರ್ಕಾರ. ಏನು, ಭಾಗ 5 ಕೇಂದ್ರ ಸರ್ಕಾರ. ಇದು ವಿಧಿ 52ರಿಂದ 151ರವರೆಗೂ ಇದೆ. ಇನ್ನು ಭಾಗ 6 ರಾಜ್ಯ ಸರ್ಕಾರ. ಇದು 152ರಿಂದ 237ರವರೆಗೂ ಏನು ಬರ್ತದೆ, ರಾಜ್ಯ ಸರ್ಕಾರ ಬರ್ತದೆ. ಸೊ ಇನ್ನು 7ನೇದ್ದೇನು, ಆವಾಗ ಭಾಗ ಬಿ ಅಂತ ರಾಜ್ಯಗಳು ಅಂತ ಮಾಡಿದ್ರು. ಭಾಗ ಬಿ ರಾಜ್ಯಗಳು. ಇದು 238ನೇ ವಿಧಿಯಲ್ಲಿ ಬರ್ತಿತ್ತು. ಅಟ್ ಪ್ರೆಸೆಂಟ್ ಈ ವಿಧಿ ಚಾಲ್ತಿಯಲ್ಲಿಲ್ಲ. ಈ ವಿಧಿ ಚಾಲ್ತಿಯಲ್ಲಿಲ್ಲ. ಇದನ್ನೇನು ಮಾಡಿರಿ, ಬಿಟ್ಬಿಡ್ರಿ. ಸೊ ನೆಕ್ಸ್ಟ್ 8 ಏನು, ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಇದು ವಿಧಿ 239ರಿಂದ 242. ಭಾಗ 9 ಯಾವುದರ ಬಗ್ಗೆ ಹೇಳ್ತದ, ಪಂಚಾಯತ್ ಬಗ್ಗೆ ಹೇಳ್ತದೆ. ಇದು 243A ಇಂದ 243O ವಿಧಿವರೆಗೂ ಅದ. ಇನ್ನು ನೆಕ್ಸ್ಟು 9A ಅಂತ ಬರ್ತತಿ. ಯಾವುದು, ಪುರಸಭೆಗಳು. ಪುರಸಭೆಗಳು ಇವು ಎಲ್ಲಿಂದ ಎಲ್ಲಿವರೆಗೂ, ವಿಧಿ 243P ಇಂದ 243ZG ಬರ್ತದೆ. ತರ್ರಿ ಇನ್ನೊಂದ್ಸಲ ಬರೆದು ಬಿಡ್ತಾನೆ. 243ZG ಬರ್ತದೆ. ಇನ್ನು 9B ಭಾಗ, ಇಲ್ಲಿ ಏನು ಬರ್ತದೆ, ಸಹಕಾರಿ ಸಂಘಗಳು ಬರ್ತಾವೆ. ಸಹಕಾರಿ ಸಂಘ. ಇನ್ನು ಈ ವಿಧಿಗಳು ಎಷ್ಟು ಬರ್ತಾವ, ಇಲ್ಲಿ 243ZH ಇಂದ 243ZT ಬರ್ತದೆ. ನೆಕ್ಸ್ಟು ಭಾಗ 10 ಏನು ಹೇಳ್ತದ, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶ ಅಂದ್ರೆ ಅವ್ರ ಜಾಗ ಎಷ್ಟೈತಿ ಅನ್ನೋದ್ರ ಬಗ್ಗೆ ಇಲ್ಲೇ ಮಾತನಾಡತ್ತಾರೆ. ಸೊ ಇದು 244ರಿಂದ 244A ಮಾತ್ರ ಇಲ್ಲಿ ಬರ್ತದೆ. ಇನ್ನು ಭಾಗ 11
11 ಏನು ಹೇಳ್ತದ? ಕೇಂದ್ರ ಮತ್ತು ಏನು ಹೇಳ್ರಿ, ಕೇಂದ್ರ ಮತ್ತು ರಾಜ್ಯದ ಸಂಬಂಧವನ್ನು ಹೇಳ್ತತಿ. ಎಷ್ಟರಿಂದ? 245ರಿಂದ 263 ವಿಧಿವರೆಗೂ. 12ನೇ ವಿಧಿ ಏನು ಹೇಳ್ತದ? ಹಣಕಾಸು ಒಪ್ಪಂದ ಎಕ್ಸೆಟ್ರಾನ ಏನು ಮಾಡ್ತತಿ? ಹೇಳ್ತತಿ. ಸೊ 264ರಿಂದ 300 ಎವರೆಗೂ ಇಲ್ಲಿ ವಿಧಿಗಳು ಅದಾವು. 13 ಭಾರತದೊಳಗೆ ವ್ಯಾಪಾರ, ವಾಣಿಜ್ಯ, ಸಂಚಾರ ಇತ್ಯಾದಿಗಳ ಬಗ್ಗೆ ಒಳಗೊಂಡತಿ. ಸೊ 301ರಿಂದ 307ನೇ ವಿಧಿವರೆಗೂ ಇದು ಏನು ಕೆಲಸ ಮಾಡ್ತದೆ. ಸೊ ಇನ್ನು ಭಾಗ 14 ಏನು ಹೇಳ್ತದ? ಕೇಂದ್ರ ಮತ್ತು ರಾಜ್ಯಗಳ ಅಡಿಯಲ್ಲಿ ಸೇವೆಗಳು, ಏನೋ ಸೇವೆಗಳನ್ನು ಹೇಳ್ತತಿ. ಇದ್ರ ಮೇಲೆಲ್ಲ ಕರಿಬೇಕು ನಿಮ್ಗೆ. UPSC ಇಲ್ಲೇ ಬರ್ತೈತಿ. ಇನ್ನು ಭಾಗ 14A ಏನು ಹೇಳ್ತೈತಿ? ನ್ಯಾಯಮಂಡಳಿ ಬಗ್ಗೆ ಹೇಳ್ತೈತಿ. 323A ಇಂದ 323B ವರೆಗೂ ವಿಧಿ ಇಲ್ಲೇ ಅದ. ಸೊ ಇನ್ನು 15ನೇ ಭಾಗ ಏನು? ಚುನಾವಣೆ. ಏನು? ಚುನಾವಣೆಗಳು ಅದಾವು. ಸೊ 324ರಿಂದ 329A ವರೆಗೂ ಚುನಾವಣೆಗಳ ಬಗ್ಗೆ ಮಾಹಿತಿ ಅದ. 16ನೇ ಭಾಗ ಏನು ಹೇಳ್ತದ? ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳು. ಇದು 330ರಿಂದ 342 ವಿಧಿಗಳವರೆಗೂ ಭಾಗ 16 ಬಗ್ಗೆ ಅದ. ಇನ್ನು ಭಾಗ 17 ಏನದ? ಅಧಿಕೃತ ಭಾಷೆಗಳು. ಏನದ? ಅಧಿಕೃತ ಭಾಷೆಗಳ ಬಗ್ಗೆ ಅದ. ಇದು 343ರಿಂದ 351ನೇ ವಿಧಿವರೆಗೂ ಏನದ? ಅಧಿಕೃತ ಭಾಷೆಗಳ ಬಗ್ಗೆ ಅದ. ಇನ್ನು 18ನೇ ಭಾಗದಲ್ಲಿ ಏನಿದೆ? ತುರ್ತು ಪರಿಸ್ಥಿತಿ. ಏನಿದೆ? ತುರ್ತು ಪರಿಸ್ಥಿತಿ 352ರಿಂದ ವಿಧಿ 352 to 360 ತುರ್ತು ಪರಿಸ್ಥಿತಿಗಳ ಬಗ್ಗೆ ಅದ. ಇನ್ನು ಭಾಗ 19 ಏನು ಹೇಳ್ತದ? ಭಾಗ 19 ಮಿಸ್ಲೇನಿಯಸ್ ಅಂತ ಹೇಳ್ತದೆ. ಮಿಸ್ಲೇನಿಯಸ್ ಬಗ್ಗೆ ಹೇಳ್ತದೆ. ಅದು ವಿಧಿ 361ರಿಂದ 367 ಅಂತ ಹೇಳ್ತದೆ. ಇನ್ನು ಭಾಗ 20 ಭಾಳ ಇಂಪಾರ್ಟೆಂಟು, ಸಂವಿಧಾನ ತಿದ್ದುಪಡಿ. ಸಂವಿಧಾನ ತಿದ್ದುಪಡಿಯನ್ನು ಆರ್ಟಿಕಲ್ 368 ಅಂಡರೇ ಮಾಡ್ತಾರ. ನೆಕ್ಸ್ಟ್ ಭಾಗ 21 ಏನು ಹೇಳ್ತದ? ತಾತ್ಕಾಲಿಕ ಪರಿವರ್ತನೆ. ಅಂದರೆ ಈಗ ಏನೋ ಒಂದು ಚೇಂಜ್ ಮಾಡಬೇಕಾಗಿರ್ತೈತಿ, ಬಟ್ ಇನಿಷಿಯಲ್ ಆಗಿ ಒಂದು ಫಾರ್ ಎಕ್ಸಾಂಪಲ್ ನಾವು ಒಂದು ಮೇನ್ ಹೈವೇ ಮಾಡಾಕತ್ತೇವೆ, ಅದ್ರ ಬಾಜು ಈಗ ಅಡ್ಡಾಡಕ್ಕೆ ಒಂದು ಸಣ್ಣ ರೋಡ್ ಮಾಡಿರ್ತಾರೆ ತಾತ್ಕಾಲಿಕ ಸರ್ವಿಸ್ ರೋಡ್. ಹಂಗೆ ಏನೋ ಒಂದು ದೊಡ್ಡ ಕಾಯ್ದೆಯನ್ನು ತರೋಕ್ಕಿಂತ ಮುಂಚೆ ಅದಕ್ಕೆ ಸಪೋರ್ಟಿವ್ ಆಗಿ, ಅದಕ್ಕೆ ಆ್ಯಸ್ ಅ ಹೆಲ್ಪ್ ಆಗಿ ಬೇರೆ ಒಂದು ಸಣ್ಣ ಕಾಯ್ದೆಯನ್ನು ತಂದಿರೋದಕ್ಕೆ ನಾವು ತಾತ್ಕಾಲಿಕ ಪರಿವರ್ತನೆ ನಿಬಂಧನೆಗಳು ಅಂತಂದು
ಕರಿತೇವೆ. ಇದು ಎಷ್ಟು? 369ರಿಂದ 392. ಸೊ ಲಾಸ್ಟ್ ಭಾಗ ಬಂದ್ಬಿಟ್ಟು ಯಾವುದು? ಶೀರ್ಷಿಕೆ. ಪ್ರಾರಂಭದ ದಿನಾಂಕ, ಹಿಂದಿಯಲ್ಲಿ ಸಂವಿಧಾನ ಪ್ರಾರಂಭ. ಇದು ಕಡೆಯ ಭಾಗ. 393ರಿಂದ 395 ವಿಧಿಗಳು. ಒಟ್ಟು 22 ಭಾಗಗಳನ್ನು ನಾವು 25 ಭಾಗಗಳನ್ನು ನಾವು ನೋಡಿದ್ವಿ. ಇನ್ನು 3 ಭಾಗಗಳನ್ನು ಯಾವ್ಯಾವ ಎಲ್ಲೆಲ್ಲಿ ಸೇರ್ಸ್ಯಾರ, ಯಾವ ತಿದ್ದುಪಡಿ ಮೂಲಕ ಸೇರ್ಸ್ಯಾರ ಅನ್ನೋದನ್ನು ನಾವು ನೋಡಿಕೊಂಡು ಬರಬೇಕಾಗ್ತದೆ. ಇನ್ನು ಎಕ್ಸ್ಟ್ರಾ ಯಾವ ಆ್ಯಡ್ ಮಾಡ್ಯಾರ ಅನ್ನೋದನ್ನು ನಾವೇನು ಮಾಡ್ಬೇಕಾಗತ್ತೆ? ತಿಳ್ಕೊಳ್ಬೇಕಾಗ್ತದೆ. ಸೊ ಮೊದಲಿಗೆ ಇಲ್ಲಿ ಬರುವ, ಇಲ್ಲೇನು ಮಾಡ್ತಾರ? ಮೂಲಭೂತ ಕರ್ತವ್ಯಗಳು ಅಂತ ಏನೈತಲ್ಲ, ಇದನ್ನು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ, ಯಾವಾಗ? 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 1976ರಲ್ಲಿ ಇಂದಿರಾ ಗಾಂಧಿಯವರು ಇದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ ಆವಾಗ ಇವರು PM ಆಗಿದ್ದರು. ಇನ್ನು ಪ್ರೆಸಿಡೆಂಟ್ ಯಾರಿದ್ರು ಅಂದ್ರಲ್ಲಿ ಆವಾಗ ಫಕ್ರುದ್ದೀನ್ ಅಲಿ ಅಹಮದ್ ಇವರೇನಾಗಿದ್ದರು? ರಾಷ್ಟ್ರಪತಿಗಳಾಗಿದ್ದರು. ಇನ್ನು ನೆಕ್ಸ್ಟ್ ಎಲ್ಲಿಂದ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಬಂದರು? ಸೆಕೆಂಡ್ ಒನ್ ಬರೋದೇನು? ಇದು ಯಾವುದ್ರಿಪ್ಪ ಇದು? ಒಂದು ನಿಮಿಷ. ನೆಕ್ಸ್ಟ್ ಆ್ಯಡ್ ಮಾಡಿದ್ದು ನ್ಯಾಯಮಂಡಳಿಗಳನ್ನು, ಟ್ರಿಬ್ಯುನಲ್ಸನ್ನು ಯಾವಾಗ ಸೇಮ್ 42ನೇ ಅಮೆಂಡ್ಮೆಂಟ್ ಒಳಗೆ ಮಾಡ್ತಾರೆ. ಇನ್ನು ಉಳ್ಕಿದ್ದಂತೂ ನಿಮ್ಗೆ ಗೊತ್ತಿದ್ದಂಗೆ ಇಸ್ವಿ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಗೊತ್ತಾದಾರ. ಇದಾದಮೇಲೆ ಏನು ಬರ್ತದೆ? ನಮ್ಮ ಪಂಚಾಯಿತಿ ಭಾಗ ಬರ್ತದೆ. ಸೊ ಪಂಚಾಯತ್ ಭಾಗದಲ್ಲಿ ಏನು ಮಾಡ್ತಾರೆ? ಇದನ್ನು ಪಂಚಾಯತ್ತನ್ನು 73ನೇ ಸಂವಿಧಾನ ತಿದ್ದುಪಡಿಯಿಂದ, ಯಾವಾಗ? 1993ರಲ್ಲಿ. ಇವಾಗ ನಿಮಗೆ ಯಾರಂತಂದು ಗೊತ್ತಾಗಿರ್ಬೋದು. PV ನರಸಿಂಹರಾವ್ ಅವರು ಏನಿದ್ರು? ಪ್ರೈಮ್ ಮಿನಿಸ್ಟರ್ ಇದ್ದರು. ಶಂಕರ್ ದಯಾಳ್ ಶರ್ಮಾ ಅವರು ಪ್ರೆಸಿಡೆಂಟ್ ಇದ್ದರು. ಅದರ ನೆಕ್ಸ್ಟ್ ಏನು ಮಾಡ್ತಾರೆ? ಮುನ್ಸಿಪಾಲ್ಟೀಸು ಸೇಮ್ 74ರೊಳಗೆ 1993 ಬರ್ತೈತಿ. ಇದು ಸೇಮ್ PV ನರಸಿಂಹರಾಜ್, ಶಂಕರ್ ದಯಾಳ್ ಶರ್ಮಾ ಅವರ ಇರ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ? ಕೋಆಪ್ರೇಟಿವ್ ಸೊಸೈಟಿನ ಯಾವಾಗ ತೊಗೊಂಬರ್ತಾರ? 2012 97ನೇ ತಿದ್ದುಪಡಿ 2012ರೊಳಗೆ ಏನು ಮಾಡ್ತಾರೆ? ಇದನ್ನು ಜಾರಿಗೆ ತರ್ತಾರೆ. ಅವಾಗ ಯಾರಿದ್ರು? ಮನಮೋಹನ್ ಸಿಂಗ್ ಅವರು ಏನಿದ್ರು? ಪ್ರೈಮ್ ಮಿನಿಸ್ಟರ್ ಇದ್ದರು. ಪ್ರೆಸಿಡೆಂಟ್ ಯಾರಿದ್ರು? ಪ್ರತಿಭಾ ಪಾಟೀಲ್ ಸಿಂಗ್ ಅವರು ಪ್ರೆಸಿಡೆಂಟ್ ಇದ್ದರು. ಇವನ್ನೇನು ಮಾಡಿದ್ರು? ಇವು ಆ್ಯಡ್ ಆನ್ ಆಗಿದ್ದಕ್ಕೆ ಪ್ರೆಸೆಂಟ್ಲಿ ನಾವು 25 ಅಂತ ಅಂದಾಜಲ್ಲೇ ಕರಿತೇವೆ. ಅದು ಹೆಂಗೆ ಲೆಕ್ಕ ಮಾಡಿದ್ರೆ 26, 27 ಬಟ್ ನಮಗೆ ಈ ಭಾಗಗಳು ಎಷ್ಟು ಅದಾವೆ ಅನ್ನೋದ್ರ ಮೇಲೆ 99% ಇನ್ನೂವರೆಗೂ ಒಂದು ಎರಡು ಏನೋ ಕ್ವಶನ್ಸ್ ಬಂದಿರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಕ್ವಶನ್ಸ್ಗಳು ಭಾಳ ಬಂದಿಲ್ಲ. ಸೊ 22 ಅಂತ ನೆನಪಿಟ್ಕೊಳ್ಳೋದು ಭಾಳ ಬೆಸ್ಟ್. ಬಟ್ ಆ 22 ಆ ವಿಧಿಗಳು ಯಾವ್ಯಾವ ಅನ್ನೋದು ಅಂತ ತಿಳ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಿಮ್ಗೆ ಅರ್ಧಕ್ಕರ್ಧ ಕ್ವಶನಿಗೆ ಆನ್ಸರ್ ಸಿಗೋದೇ ಇಲ್ಲೇ. ನೀವು ಎಲಿಮಿನೇಷನ್ ಮಾಡ್ತಿರ್ತೀರಿ ಗೊತ್ತನ್ನು 4 ಆಪ್ಷನಿಗೆ ABCD ಒಳಗೆ. ಆ ಎಲಿಮಿನೇಷನ್ ಮಾಡೋಕೆ ಈ ಭಾಗಗಳು ಎಲ್ಲಿಂದ ವಿಧಿ ಎಲ್ಲಿ ಮಟ್ಟ ಗೊತ್ತದವು ಅಂತ ನಿಮಗೆ ಗೊತ್ತಿದ್ರೆ ನೀವು 50% ಆಟ ಗೆದ್ದಂಗೆ. ಇನ್ನು ಬರೀ 50-50 ಚಾನ್ಸ್ ಅಷ್ಟೇ ತೊಗೊಳ್ಳೋದು ಇರ್ತೈತಿ. ಕೆಲವೊಂದಿಷ್ಟು ಟೈಮ್ 75% ಹೊಡೆದು ಆನ್ಸರು ಗೊತ್ತಾಗೋ ರೇಂಜಿಗೆ ಇವು ನಿಮಗೆ ಹೆಲ್ಪ್ ಮಾಡ್ತಾವೆ. ವೈಯಕ್ತಿಕವಾಗಿ
ನನಗೆ ಹೆಲ್ಪ್ ಆಗಿದ್ದನ್ನು ನಾನು ಹೇಳಕತ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸೋನು ಸಾಕ್ರಿ. ಇಷ್ಟ ಇನ್ನೇನೈತಿ, ಇದ್ರ ಮೇಲೆ ಏನೋ ಕ್ವಶನ್ಸ್ ಯೂಶ್ವಲಿ ಅಷ್ಟು ಇರೋದಿಲ್ಲ. ಆಬ್ವಿಯಸ್ಲಿ ಕೇಳಿದ್ರಿ ಏನು ಕೇಳ್ತಾನಂತ ಹೇಳ್ತಾನೆ. ಒಂದು ಪಂಚಾಯತಿ ಕೇಳ್ತಾನೆ, ಇಲ್ಲಾಂದ್ರೆ DPSP ಕೇಳ್ತಾನೆ, ಅದು ಬಿಟ್ಟರೆ ಕೇಂದ್ರ ರಾಜ್ಯ ಸಂಬಂಧದ ಬಗ್ಗೆ ಕೇಳ್ತಾನೆ, ಬುಡಕಟ್ಟು ಪ್ರದೇಶ ಇವು ಇಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಈ ಭಾಗಗಳ ಮೇಲೆ ಯಾವುದು ಕೇಳಿಲ್ಲ. ವಿಧಿಗಳ ಮೇಲೆ ಕೇಳ್ತಾನೆ. ಸೊ ವಿಧಿಗಳನ್ನು ನಾವು 1 by 1 ನೋಡ್ಕೊತ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ, ನಿಮ್ಗೆ ನಮ್ಮ ಕ್ಲಾಸು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನು ಅಂತಾರೆ ಅದನ್ನೊಂದು ಚೂರು ಮಾಡಿರಿ. ಹೊಳ್ಳಿ ಯೂಟ್ಯೂಬ್ನಾಗ ಒಂದು ಗಂಟೆ ಕಟ್ಟೇವ್ರಿ ನಾವು. ಸೊ ಆ ಗಂಟೆ ಹೋಗಿ ಡನ್ ಅಂತ ಬರ್ಸಿದ್ರಿ ಅಂದ್ರೆ ನೀವು ಸೀದಾ ನಮ್ಮ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ವಿಡಿಯೋ ಆರಾಮ್ ನೀವು ಪಾಠಶಾಲಾ ಅಕಾಡೆಮಿದು ನೋಡ್ಬೋದು. ಹಂಗೆ ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲೀಲಿಕ್ಕೆ ಇಷ್ಟ ಅದ ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ದತ್ತಗುರು ಎಲ್ಲರಿಗೂ ನಮಸ್ಕಾರ.